ನಮ್ಮ ಮೆಟ್ರೋ ಪ್ರಯಾಣಿಕರು ಈ ಸ್ಟೋರಿ ನೋಡಲೇಬೇಕು. ಸದ್ಯದಲ್ಲೇ BMRCL ನಿಮಗೆ ಶಾಕ್ ಕೊಡಲಿದೆ. ಯಾಕೆ ಅಂತೀರಾ? ಡೀಟೇಲ್ಸ್ ಇಲ್ಲಿ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಸದ್ಯದಲ್ಲೇ ಶಾಕ್. ಬಸ್ ಆಯ್ತು, ಮೆಟ್ರೋ ದರವೂ ಆಗುತ್ತಾ ಏರಿಕೆ. ನಂದಿನಿ ಹಾಲು, ಮೊಸರು, ಎಣ್ಣೆ, ಅಕ್ಕಿ, ಬಸ್ ಹೀಗೆ ಸಾಲು ಸಾಲು ಬೆಲೆ ಏರಿಕೆ ನಂತರ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ಸದ್ಯದಲ್ಲೇ ಮೆಟ್ರೋ ಟಿಕೆಟ್ ದರ 40-45% ಏರಿಕೆಯಾಗಲಿದೆ ಎನ್ನಲಾಗ್ತಿದೆ. ಮೆಟ್ರೋ ದರ ಏರಿಕೆ ಮಾಡದಂತೆ ಸಂಸದರು ಆಗ್ರಹ. ನಿತ್ಯ ಲಕ್ಷಾಂತರ ಜನ ಮೆಟ್ರೋ ಸೇವೆ ಪಡೆಯುತ್ತಿದ್ದಾರೆ. ಆದ್ರೀಗ ದರ ಏರಿಕೆ ಮಾಡಿದ್ರೆ ಬೆಂಗಳೂರಲ್ಲಿ ಮತ್ತೆ ಟ್ರಾಫಿಕ್ ಕಿರಿಕಿರಿ ಉಂಟಾಗುತ್ತೆ. ಒಂದ್ ವೇಳೆ ದರ ಹೆಚ್ಚಳವಾದ್ರೆ 25-30% ಪ್ರಯಾಣಿಕರು ಮೆಟ್ರೋ ಸಂಚಾರ ಮಾಡಲ್ಲ. ಹೀಗಾಗಿ ದರ ಏರಿಕೆ ಮಾಡದಂತೆ ಸಂಸದ PC ಮೋಹನ್ ಮನವಿಯನ್ನ ಮಾಡಿದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟು ಇವಾಗ ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು ರೂಢಿ ಆಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇವರು 40-45% ಜಾಸ್ತಿ ಮಾಡಿದ್ರೆ ಖಂಡಿತವಾಗಲೂ ಕೂಡ ಒಂದು 25-30% ಜನ ಮತ್ತೆ ಅವರು 2 ವೀಲರು ಮತ್ತು ಅವರ 4 ವೀಲರ್ ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೀವು ದಯವಿಟ್ಟು ಈ ಒಂದು ಏನೊಂದು ಯೋಜನೆಯನ್ನು ನೀವು ಯೋಚನೆಯನ್ನು ಇಟ್ಕೊಂಡಿದ್ರು 40-45% ಇದನ್ನು ಡ್ರಾಪ್ ಮಾಡಿ ಸಿಂಗಾಪುರ ಮಾದರಿಯನ್ನ ಅಳವಡಿಸಲು ಮನವಿ. ಇನ್ನು ನಮ್ಮ ಮೆಟ್ರೋದಲ್ಲಿ ಸಿಂಗಾಪುರ ಮಾದರಿಯನ್ನ ಜಾರಿಗೊಳಿಸಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಸಿಂಗಾಪುರ ದೇಶದ ಪೀಕ್ ಅವರ್ಸ್ ಮುಂಚೆ ಯಾರು ಸಂಚರಿಸುವ ಪ್ರಯಾಣಿಕರಿಗೆ 50% ರಿಯಾಯಿತಿ ಇದೆ. ಇದನ್ನ ಇಲ್ಲಿಯೂ ಅಳವಡಿಸಬೇಕು ಎಂದು ಸಂಸದ PC ಮೋಹನ್ ಒತ್ತಾಯಿಸಿದ್ದಾರೆ. ಸಿಂಗಾಪುರ್ ಅಂತಹ ಒಂದು ದೇಶದಲ್ಲಿ ಕಳೆದ 5-6 ವರ್ಷಗಳ ಹಿಂದೆ ಏನು ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಅವರು ರೂಢಿ ಆಗಲಿಕ್ಕೆ ಬೆಳಿಗ್ಗೆ 7:45 ಮುಂಚೆ ಯಾರ್ಯಾರು ಪ್ರಯಾಣ ಮಾಡ್ತಾರೋ, ಯಾವುದು ಪೀಕ್ ಅವರ್ಸ್ಗೆ ಮುಂಚೆ ಯಾರು ಪ್ರಯಾಣ ಮಾಡ್ತಾರೋ ಅವ್ರಿಗೆ 50% ಫೇರಲ್ಲಿ ಕೂಡ ರಿಡಕ್ಷನ್ ಕೊಟ್ಟರು. ಯಾಕೆ ಅಂತ ಹೇಳಿ ಇದನ್ನು ಮಾಡಿದ್ದಂದರೆ ಒಂದು ವಿನೂತನವಾದ ಒಂದು ಕಾರ್ಯಕ್ರಮವನ್ನು. ಪ್ರತಿದಿನವೂ ನಮ್ಮ ಮೆಟ್ರೋದಲ್ಲಿ ಲಕ್ಷಾಂತರ ಜನರು ಪ್ರಯಾಣಿಸುತ್ತಾರೆ. ಆದರೆ ಸದ್ಯದಲ್ಲೇ BMRCL ದರ ಏರಿಕೆ ಶಾಕ್ ನೀಡಲಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮ್ಮ ಮೆಟ್ರೋ ಪ್ರಯಾಣಿಕರು ಈ ಸ್ಟೋರಿ ನೋಡಲೇಬೇಕು. ಸದ್ಯದಲ್ಲೇ BMRCL ನಿಮಗೆ ಶಾಕ್ ಕೊಡಲಿದೆ. ಯಾಕೆ ಅಂತೀರಾ? ಡೀಟೇಲ್ಸ್ ಇಲ್ಲಿ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಸದ್ಯದಲ್ಲೇ ಶಾಕ್. ಬಸ್ ಆಯ್ತು, ಮೆಟ್ರೋ ದರವೂ ಆಗುತ್ತಾ ಏರಿಕೆ. ನಂದಿನಿ ಹಾಲು, ಮೊಸರು, ಎಣ್ಣೆ, ಅಕ್ಕಿ, ಬಸ್ ಹೀಗೆ ಸಾಲು ಸಾಲು ಬೆಲೆ ಏರಿಕೆ ನಂತರ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ಸದ್ಯದಲ್ಲೇ ಮೆಟ್ರೋ ಟಿಕೆಟ್ ದರ 40-45% ಏರಿಕೆಯಾಗಲಿದೆ ಎನ್ನಲಾಗ್ತಿದೆ. ಮೆಟ್ರೋ ದರ ಏರಿಕೆ ಮಾಡದಂತೆ ಸಂಸದರು ಆಗ್ರಹ. ನಿತ್ಯ ಲಕ್ಷಾಂತರ ಜನ ಮೆಟ್ರೋ ಸೇವೆ ಪಡೆಯುತ್ತಿದ್ದಾರೆ. ಆದ್ರೀಗ ದರ ಏರಿಕೆ ಮಾಡಿದ್ರೆ ಬೆಂಗಳೂರಲ್ಲಿ ಮತ್ತೆ ಟ್ರಾಫಿಕ್ ಕಿರಿಕಿರಿ ಉಂಟಾಗುತ್ತೆ. ಒಂದ್ ವೇಳೆ ದರ ಹೆಚ್ಚಳವಾದ್ರೆ 25-30% ಪ್ರಯಾಣಿಕರು ಮೆಟ್ರೋ ಸಂಚಾರ ಮಾಡಲ್ಲ. ಹೀಗಾಗಿ ದರ ಏರಿಕೆ ಮಾಡದಂತೆ ಸಂಸದ PC ಮೋಹನ್ ಮನವಿಯನ್ನ ಮಾಡಿದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟು ಇವಾಗ ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು ರೂಢಿ ಆಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇವರು 40-45% ಜಾಸ್ತಿ ಮಾಡಿದ್ರೆ ಖಂಡಿತವಾಗಲೂ ಕೂಡ ಒಂದು 25-30% ಜನ ಮತ್ತೆ ಅವರು 2 ವೀಲರು ಮತ್ತು ಅವರ 4 ವೀಲರ್ ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೀವು ದಯವಿಟ್ಟು ಈ ಒಂದು ಏನೊಂದು ಯೋಜನೆಯನ್ನು ನೀವು ಯೋಚನೆಯನ್ನು ಇಟ್ಕೊಂಡಿದ್ರು 40-45% ಇದನ್ನು ಡ್ರಾಪ್ ಮಾಡಿ ಸಿಂಗಾಪುರ ಮಾದರಿಯನ್ನ ಅಳವಡಿಸಲು ಮನವಿ. ಇನ್ನು ನಮ್ಮ ಮೆಟ್ರೋದಲ್ಲಿ ಸಿಂಗಾಪುರ ಮಾದರಿಯನ್ನ ಜಾರಿಗೊಳಿಸಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಸಿಂಗಾಪುರ ದೇಶದ ಪೀಕ್ ಅವರ್ಸ್ ಮುಂಚೆ ಯಾರು ಸಂಚರಿಸುವ ಪ್ರಯಾಣಿಕರಿಗೆ 50% ರಿಯಾಯಿತಿ ಇದೆ. ಇದನ್ನ ಇಲ್ಲಿಯೂ ಅಳವಡಿಸಬೇಕು ಎಂದು ಸಂಸದ PC ಮೋಹನ್ ಒತ್ತಾಯಿಸಿದ್ದಾರೆ. ಸಿಂಗಾಪುರ್ ಅಂತಹ ಒಂದು ದೇಶದಲ್ಲಿ ಕಳೆದ 5-6 ವರ್ಷಗಳ ಹಿಂದೆ ಏನು ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ
ಅವರು ರೂಢಿ ಆಗಲಿಕ್ಕೆ ಬೆಳಿಗ್ಗೆ 7:45 ಮುಂಚೆ ಯಾರ್ಯಾರು ಪ್ರಯಾಣ ಮಾಡ್ತಾರೋ, ಯಾವುದು ಪೀಕ್ ಅವರ್ಸಿಗೆ ಮುಂಚೆ ಯಾರು ಪ್ರಯಾಣ ಮಾಡ್ತಾರೋ ಅವ್ರಿಗೆ 50% ಅಷ್ಟು ಫೇರಲ್ಲಿ ಕೂಡ ರಿಡಕ್ಷನ್ ಕೊಟ್ಟರು. ಯಾಕೆ ಅಂತ ಹೇಳಿ ಇದನ್ನು ಮಾಡಿದ್ದಂದರೆ ಒಂದು ವಿನೂತನವಾದ ಒಂದು ಕಾರ್ಯಕ್ರಮವನ್ನು. ಪ್ರತಿದಿನವೂ ನಮ್ಮ ಮೆಟ್ರೋದಲ್ಲಿ ಲಕ್ಷಾಂತರ ಜನರು ಪ್ರಯಾಣಿಸುತ್ತಾರೆ. ಆದರೆ ಸದ್ಯದಲ್ಲೇ ಬಿಎಂಆರ್ಸಿಎಲ್ ದರ ಏರಿಕೆ ಶಾಕ್ ನೀಡಲಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮ್ಮ ಮೆಟ್ರೋ ಪ್ರಯಾಣಿಕರು ಈ ಸ್ಟೋರಿ ನೋಡಲೇಬೇಕು. ಸದ್ಯದಲ್ಲೇ ಬಿಎಂಆರ್ಸಿಎಲ್ ನಿಮಗೆ ಶಾಕ್ ಕೊಡಲಿದೆ. ಯಾಕೆ ಅಂತೀರಾ? ಡೀಟೇಲ್ಸ್ ಇಲ್ಲಿ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಸದ್ಯದಲ್ಲೇ ಶಾಕ್. ಬಸ್ ಆಯ್ತು, ಮೆಟ್ರೋ ದರವೂ ಆಗುತ್ತಾ ಏರಿಕೆ. ನಂದಿನಿ ಹಾಲು, ಮೊಸರು, ಎಣ್ಣೆ, ಅಕ್ಕಿ, ಬಸ್ ಹೀಗೆ ಸಾಲು ಸಾಲು ಬೆಲೆ ಏರಿಕೆ ನಂತರ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ಸದ್ಯದಲ್ಲೇ ಮೆಟ್ರೋ ಟಿಕೆಟ್ ದರ 40-45% ಏರಿಕೆಯಾಗಲಿದೆ ಎನ್ನಲಾಗ್ತಿದೆ. ಮೆಟ್ರೋ ದರ ಏರಿಕೆ ಮಾಡದಂತೆ ಸಂಸದರು ಆಗ್ರಹ. ನಿತ್ಯ ಲಕ್ಷಾಂತರ ಜನ ಮೆಟ್ರೋ ಸೇವೆ ಪಡೆಯುತ್ತಿದ್ದಾರೆ. ಆದ್ರೀಗ ದರ ಏರಿಕೆ ಮಾಡಿದ್ರೆ ಬೆಂಗಳೂರಲ್ಲಿ ಮತ್ತೆ ಟ್ರಾಫಿಕ್ ಕಿರಿಕಿರಿ ಉಂಟಾಗುತ್ತೆ. ಒಂದ್ ವೇಳೆ ದರ ಹೆಚ್ಚಳವಾದ್ರೆ 25-30% ಪ್ರಯಾಣಿಕರು ಮೆಟ್ರೋ ಸಂಚಾರ ಮಾಡಲ್ಲ. ಹೀಗಾಗಿ ದರ ಏರಿಕೆ ಮಾಡದಂತೆ ಸಂಸದ ಪಿಸಿ ಮೋಹನ್ ಮನವಿಯನ್ನ ಮಾಡಿದ್ದಾರೆ. They are getting used to ಪಬ್ಲಿಕ್ ಟ್ರಾನ್ಸ್ಪೋರ್ಟು. ಇವಾಗ ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು ರೂಢಿ ಆಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇವರು 40-45% ಜಾಸ್ತಿ ಮಾಡಿದ್ರೆ ಖಂಡಿತವಾಗಲೂ ಕೂಡ ಒಂದು 25-30% ಜನ ಮತ್ತೆ ಅವರು 2 ವೀಲರು ಮತ್ತು ಅವರ 4 ವೀಲರ್ ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೀವು ದಯವಿಟ್ಟು ಈ ಒಂದು ಏನೊಂದು ಯೋಜನೆಯನ್ನು ನೀವು ಯೋಚನೆಯನ್ನು ಇಟ್ಕೊಂಡಿದ್ರು 40-45% ಇದನ್ನು ಡ್ರಾಪ್ ಮಾಡಿ ಸಿಂಗಾಪುರ ಮಾದರಿಯನ್ನ ಅಳವಡಿಸಲು ಮನವಿ. ಇನ್ನು ನಮ್ಮ ಮೆಟ್ರೋದಲ್ಲಿ ಸಿಂಗಾಪುರ ಮಾದರಿಯನ್ನ ಜಾರಿಗೊಳಿಸಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಸಿಂಗಾಪುರ ದೇಶದ ಪೀಕ್ ಅವರ್ಸ್ ಮುಂಚೆ ಯಾರು ಸಂಚರಿಸುವ ಪ್ರಯಾಣಿಕರಿಗೆ 50% ರಿಯಾಯಿತಿ ಇದೆ. ಇದನ್ನ ಇಲ್ಲಿಯೂ ಅಳವಡಿಸಬೇಕು ಎಂದು ಸಂಸದ ಪಿಸಿ ಮೋಹನ್ ಒತ್ತಾಯಿಸಿದ್ದಾರೆ. ಸಿಂಗಾಪುರ್ ಅಂತಹ ಒಂದು ದೇಶದಲ್ಲಿ ಕಳೆದ 5-6 ವರ್ಷಗಳ ಹಿಂದೆ ಏನು ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಅವರು ರೂಢಿ ಆಗಲಿಕ್ಕೆ ಬೆಳಿಗ್ಗೆ 7:45 ಮುಂಚೆ ಯಾರ್ಯಾರು ಪ್ರಯಾಣ ಮಾಡ್ತಾರೋ, ಯಾವುದು ಪೀಕ್ ಅವರ್ಸಿಗೆ ಮುಂಚೆ ಯಾರು ಪ್ರಯಾಣ ಮಾಡ್ತಾರೋ ಅವ್ರಿಗೆ 50% ಅಷ್ಟು ಫೇರಲ್ಲಿ ಕೂಡ ರಿಡಕ್ಷನ್ ಕೊಟ್ಟರು. ಯಾಕೆ ಅಂತ ಹೇಳಿ ಇದನ್ನು ಮಾಡಿದ್ದಂದರೆ ಒಂದು ವಿನೂತನವಾದ ಒಂದು ಕಾರ್ಯಕ್ರಮವನ್ನು. ಪ್ರತಿದಿನವೂ ನಮ್ಮ ಮೆಟ್ರೋದಲ್ಲಿ ಲಕ್ಷಾಂತರ ಜನರು ಪ್ರಯಾಣಿಸುತ್ತಾರೆ. ಆದರೆ ಸದ್ಯದಲ್ಲೇ ಬಿಎಂಆರ್ಸಿಎಲ್ ದರ ಏರಿಕೆ ಶಾಕ್ ನೀಡಲಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮ್ಮ ಮೆಟ್ರೋ ಪ್ರಯಾಣಿಕರು ಈ ಸ್ಟೋರಿ ನೋಡಲೇಬೇಕು. ಸದ್ಯದಲ್ಲೇ ಬಿಎಂಆರ್ಸಿಎಲ್ ನಿಮಗೆ ಶಾಕ್ ಕೊಡಲಿದೆ. ಯಾಕೆ ಅಂತೀರಾ? ಡೀಟೇಲ್ಸ್ ಇಲ್ಲಿ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಸದ್ಯದಲ್ಲೇ ಶಾಕ್. ಬಸ್ ಆಯ್ತು, ಮೆಟ್ರೋ ದರವೂ ಆಗುತ್ತಾ ಏರಿಕೆ. ನಂದಿನಿ ಹಾಲು, ಮೊಸರು, ಎಣ್ಣೆ, ಅಕ್ಕಿ, ಬಸ್ ಹೀಗೆ ಸಾಲು ಸಾಲು ಬೆಲೆ ಏರಿಕೆ ನಂತರ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ಸದ್ಯದಲ್ಲೇ ಮೆಟ್ರೋ ಟಿಕೆಟ್ ದರ 40-45% ಏರಿಕೆಯಾಗಲಿದೆ ಎನ್ನಲಾಗ್ತಿದೆ. ಮೆಟ್ರೋ ದರ ಏರಿಕೆ ಮಾಡದಂತೆ ಸಂಸದರು ಆಗ್ರಹ. ನಿತ್ಯ ಲಕ್ಷಾಂತರ ಜನ ಮೆಟ್ರೋ ಸೇವೆ ಪಡೆಯುತ್ತಿದ್ದಾರೆ. ಆದ್ರೀಗ ದರ ಏರಿಕೆ ಮಾಡಿದ್ರೆ ಬೆಂಗಳೂರಲ್ಲಿ ಮತ್ತೆ ಟ್ರಾಫಿಕ್ ಕಿರಿಕಿರಿ ಉಂಟಾಗುತ್ತೆ. ಒಂದ್ ವೇಳೆ ದರ ಹೆಚ್ಚಳವಾದ್ರೆ 25-30% ಪ್ರಯಾಣಿಕರು ಮೆಟ್ರೋ ಸಂಚಾರ ಮಾಡಲ್ಲ. ಹೀಗಾಗಿ ದರ ಏರಿಕೆ ಮಾಡದಂತೆ ಸಂಸದ ಪಿಸಿ ಮೋಹನ್ ಮನವಿಯನ್ನ ಮಾಡಿದ್ದಾರೆ. They are getting used to ಪಬ್ಲಿಕ್ ಟ್ರಾನ್ಸ್ಪೋರ್ಟು. ಇವಾಗ ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು ರೂಢಿ ಆಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇವರು 40-45% ಜಾಸ್ತಿ ಮಾಡಿದ್ರೆ ಖಂಡಿತವಾಗಲೂ ಕೂಡ ಒಂದು 25-30% ಜನ ಮತ್ತೆ ಅವರು 2 ವೀಲರು ಮತ್ತು ಅವರ 4 ವೀಲರ್ ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೀವು ದಯವಿಟ್ಟು ಈ ಒಂದು ಏನೊಂದು ಯೋಜನೆಯನ್ನು ನೀವು ಯೋಚನೆಯನ್ನು ಇಟ್ಕೊಂಡಿದ್ರು 40-45% ಇದನ್ನು ಡ್ರಾಪ್ ಮಾಡಿ ಸಿಂಗಾಪುರ ಮಾದರಿಯನ್ನ ಅಳವಡಿಸಲು ಮನವಿ.
ಇನ್ನು ನಮ್ಮ ಮೆಟ್ರೋದಲ್ಲಿ ಸಿಂಗಾಪುರ ಮಾದರಿಯನ್ನ ಜಾರಿಗೊಳಿಸಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಸಿಂಗಾಪುರ ದೇಶದ ಪೀಕ್ ಅವರ್ಸ್ ಮುಂಚೆ ಯಾರು ಸಂಚರಿಸುವ ಪ್ರಯಾಣಿಕರಿಗೆ 50% ರಿಯಾಯಿತಿ ಇದೆ. ಇದನ್ನ ಇಲ್ಲಿಯೂ ಅಳವಡಿಸಬೇಕು ಎಂದು ಸಂಸದ ಪಿಸಿ ಮೋಹನ್ ಒತ್ತಾಯಿಸಿದ್ದಾರೆ. ಸಿಂಗಪೂರ್ ಅಂತಹ ಒಂದು ದೇಶದಲ್ಲಿ ಕಳೆದ 5-6 ವರ್ಷಗಳ ಹಿಂದೆ ಏನು ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಅವರು ರೂಢಿ ಆಗಲಿಕ್ಕೆ ಬೆಳಿಗ್ಗೆ 7:45 ಮುಂಚೆ ಯಾರ್ಯಾರು ಪ್ರಯಾಣ ಮಾಡ್ತಾರೋ, ಯಾವುದು ಪೀಕ್ ಅವರ್ಸ್ಗೆ ಮುಂಚೆ ಯಾರು ಪ್ರಯಾಣ ಮಾಡ್ತಾರೋ ಅವ್ರಿಗೆ 50% ಅಷ್ಟು ಫೇರಲ್ಲಿ ಕೂಡ ರಿಡಕ್ಷನ್ ಕೊಟ್ಟರು. ಯಾಕೆ ಅಂತ ಹೇಳಿ ಇದನ್ನು ಮಾಡಿದ್ದಂದರೆ ಒಂದು ವಿನೂತನವಾದ ಒಂದು ಕಾರ್ಯಕ್ರಮವನ್ನು. ಪ್ರತಿದಿನವೂ ನಮ್ಮ ಮೆಟ್ರೋದಲ್ಲಿ ಲಕ್ಷಾಂತರ ಜನರು ಪ್ರಯಾಣಿಸುತ್ತಾರೆ. ಆದರೆ ಸದ್ಯದಲ್ಲೇ BMRCL ದರ ಏರಿಕೆ ಶಾಕ್ ನೀಡಲಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.